ಪ್ರಿಯ ವೀಕ್ಷಕರೇ, ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಮೊನ್ನೆ ಕಾಡು ಕೋಣವೊಂದು ಸ್ಥಳೀಯ ಜನರಿಗೆ ಭಯ ಹುಟ್ಟಿಸುತ್ತಿದೆ ಎಂಬ ಸುದ್ದಿಯನ್ನು ಮಾಡಿದ್ದೆವು. ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ದೇವಂಗಿ ಬಳಿಯ ಮಾಲೂರು ಅರಣ್ಯದಲ್ಲಿ ಕಾಣಿಸಿಕೊಂಡಂಥ ಕಾಡು ಕೋಣವೊಂದು ಅಲ್ಲಿನ ಜನರಿಗೆ ಭಯ ಭೀತಿ ಹುಟ್ಟಿಸಿತ್ತು. ಆದರೆ ಇದೀಗ ವಯೋಸಹಜ ಕಾಯಿಲೆಯಿಂದ ಆ ಕಾಡು ಕೋಣ ಮೃತಪಟ್ಟಿದ್ದು, ಅರಣ್ಯ ಇಲಾಖೆ ಹಾಗೂ ಅಲ್ಲಿನ ಸ್ಥಳೀಯರು ಆ ಕಾಡು ಕೋಣಕ್ಕೆ ಶಾಸ್ತ್ರೋಕ್ತವಾಗಿ ಅಂತಿಮ ಸಂಸ್ಕಾರವನ್ನು ನೆರವೇರಿಸಿದ್ದನ್ನು ನಾವಿಲ್ಲಿ ತೋರಿಸಿದ್ದೇವೆ. ಇದು ಒಂದು ಥರ ದುರಂತ ಸಂಗತಿ ಹಾಗೂ ದುರಂತ ಸುದ್ದಿ ಎನ್ನಬಹುದು. 2 ದಿನಗಳ ಹಿಂದೆ ಮಾನವರನ್ನು ವೀಕ್ಷಣೆ ಮಾಡಲು ಬಂದಂತಹ ಕಾಡುಕೋಣ ಇಂದು ಅದೇ ಮಾನವರ ಕೈಯಿಂದ ಅಂತಿಮ ಸಂಸ್ಕಾರ ಮಾಡಿಸಿಕೊಳ್ಳುತ್ತಿರುವುದು ಇದು ದುರಂತ ಸಂಗತಿ ಕಣ್ರಿ. ಈ ಕಾಡುಕೋಣಕ್ಕೆ ತಾನು ಸಾಯುವುದನ್ನು ದೃಢಪಡಿಸಿಕೊಂಡು ಮಾನವರನ್ನು ನೋಡಲು ಕಾಡಿನಿಂದ ನಾಡಿನತ್ತ ಬಂದಿತ್ತೇನೋ ಎಂಬಂತೆ ಇಲ್ಲಿ ನಮಗೆ ಭಾಸವಾಗುತ್ತದೆ ನೋಡ್ರಿ. ಅರಣ್ಯ ಇಲಾಖೆ ಹಾಗೂ ಸ್ಥಳೀಯರಿಂದ ಅಂತಿಮ ನಮನ ಹಾಗೂ ಅಂತಿಮ ಸಂಸ್ಕಾರ